ರಾಮ ತಾನು ಕಾಡಿಗೆ ಹೋಗ್ಬೇಕಾದ್ರೆ ನಾರ್ಮಡಿ ಉಟ್ಕೊಂಡು ಹೊರಟ, ಜಟೆ ಬಿಟ್ಟ. ಯಾಕೆ? ತಪಸ್ವಿಯಾಗಿ ಹೋಗಬೇಕು. ಯಾಕಂದ್ರೆ ಕೈಕೇಯಿ ಗೊತ್ತಾಗ್ಬೇಕು, ಜಾಸ್ತಿ ಮೈ ಮೇಲೆ ಬಂಗಾರ ಇದ್ದಷ್ಟು ಕಲಿ ಪ್ರವೇಶ ಜಾಸ್ತಿ ಅಂತ. ಎಲ್ಲೋ ತಲೆ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಬಂಗಾರನ ಜಾಸ್ತಿ ಹಾಕೊಂಬಾರ್ದು ಮೈ ಮೇಲೆ, ಹಾಕೊಂಡ್ರೆ ಎಡವಟ್ ಜಾಸ್ತಿ ಅಂತ. ನಾನು ರಾವಣನಿಗೋಸ್ಕರ ಮಾತ್ರ ಶಸ್ತ್ರಾಸ್ತ್ರ ಎತ್ತಿದ್ದಲ್ಲ, ನಿಮ್ಗೋಸ್ಕರನು ಎತ್ತುತ್ತೀನಿ ಅಂತ. ಇದನ್ನು ತೋರಿಸ್ಲಿಕ್ಕೆ ಆಯುಧವನ್ನು ಹಿಡಿಯೋದು ಅಂತ. ಆರಾಮಾಗಿರ್ಬೇಕು ಅಂತ ರಾಮ ರಾಮ ಅಂತ ಇರ್ಬೇಕಂತೆ. ಅದು ಆ ರಾಮ ಅನ್ನೋ ಶಬ್ದಕ್ಕೆ ಅರ್ಥ. ಇಡೀ ಓಂಕಾರದ ಸಾರ, ಪ್ರಣವ ಮಂತ್ರದ ಸಾರ ಅದು ರಾಮ ಶಬ್ದದಲ್ಲಿದೆ. ಕೈಯಲ್ಲಿ ರುದ್ರಾಕ್ಷಿ ಕಟ್ಟಿರ್ತಾರೆ, ಆನಂತರ ಪಂಚೆ ಕಚ್ಚೆ ಆ ಥರದ್ದನ್ನು ಇರ್ತಾರೆ. ಸೊ ಹೀಗಿದ್ದಾಗ ಇವೆಲ್ಲವುಗಳಲ್ಲಿ ವಿಶೇಷ ಅರ್ಥ ಏನಾದರೂ ಇದೆಯಾ? ರಾಮನ ಕೂದಲಿಗೆ ಆಗಲಿ, ರುದ್ರಾಕ್ಷಿ ಕಟ್ಟಿರೋದಾಗಲಿ, ಕೈಯಲ್ಲಿ ಬಿಲ್ಲಿ ಇರೋದಾಗಲಿ, ಇವೆಲ್ಲದಕ್ಕೆ ಏನಾದರೂ ವಿಶೇಷ ಅರ್ಥ ಇದೆಯಾ? ನೀವು ಸುಂದರವಾದ ಪ್ರಶ್ನೆನ ಕೇಳಿದ್ರಿ. ಈಗ ದೇವರು ಏನೇನೋ ಆಯುಧಗಳನ್ನು ಧರಿಸ್ತಾನೆ, ಚಕ್ರ ಆಗಲಿ, ಶಂಖ ಆಗಲಿ, ಇದೆಲ್ಲ ಇರುತ್ತೆ. ರಾಮ ಚಕ್ರ ಶಂಖ ಹಿಡ್ಕೊಳ್ಳಿಲ್ಲ, ಜಟೆಯನ್ನು ಬಿಟ್ಕೊಂಡು ಹೊರಟ. ಹಾಗೆ ರುದ್ರಾಕ್ಷಿಯನ್ನು ಕಾಣ್ತೀವಿ ಅಂತ ನೀವು ಹೇಳಿದ್ರಿ. ಮತ್ತು ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ, ಬಾಣವನ್ನು ಹಿಡ್ಕೊಂಡಿದ್ದಾನೆ. ಒಂದು ಘಟನೆ ಅಲ್ಲೂ ಬರುತ್ತೆ ರಾಮಾಯಣ ಕಾಲದಲ್ಲಿ. ಏನಾಯ್ತಂದರೆ, ರಾಮ ತಾನು ಕಾಡಿಗೆ ಹೋಗಬೇಕಾದ್ರೆ ನಾರ್ಮಡಿ ಉಟ್ಕೊಂಡು ಹೊರಟ, ಜಟೆ ಬಿಟ್ಟ. ಯಾಕೆ? ತಪಸ್ವಿಯಾಗಿ ಹೋಗಬೇಕು. ಯಾಕಂದರೆ ಕೈಕೇಯಿ ಗೊತ್ತಾಗಬೇಕು, ಏನು ತಪ್ಪಿಸ್ಕೊಂಡು. ಈಗಿನ ಕಾಲ ನೋಡ್ಬೋದು, ಜೈಲಿಗೆ ಹೋಗೋನು ಯಾರೋ ಒಬ್ಬ ಬೇರೆಯವನು ಇರ್ತಾನೆ, ಅವನು ಆರಾಮಾಗಿರ್ತಾನೆ ಅಪರಾಧ ಮಾಡಿದವನು. ಆ ಥರ ಇವನು ಹೋಗೋದು ಇವನೇ ಹೋಗಿದ್ದು. ಆದರೆ ಸುಮಂತ್ರನ ಜೊತೆ ರಥ ಏರ್ಕೊಂಡು ಅಲ್ಲಿ ರಾಜರುಗಳ ಹತ್ರ ಎಲ್ಲ ಹೋಗಿ ಒಳ್ಳೆ ಸನ್ಮಾನ ತೊಗೊಂಡು ಒಂದು 14 ವರ್ಷ ಆರಾಮಾಗಿ ಮುಗಿಸ್ಕೊಂಡು ಬಂದರೆ ಯಾವನಿಗೆ ಗೊತ್ತಾಗತ್ತೆ? ಈಗಿನ ಕಾಲ ಹತ್ತಿರ ಏನು ವ್ಯವಸ್ಥೆ ಇಲ್ವಲ್ಲ. ಆದರೆ ಆ ಥರ ಅಲ್ಲ. ರಾಮಚಂದ್ರ ಎಲ್ಲರಿಗೂ ಬಹಿರಂಗವಾಗಿ ನಾನು ತಪಸ್ವಿಯಾಗಿ ಹೊರಟೆ, ಕೈಕೇಯಿಯ ಮಾತನ್ನು ಚಾಚೂ ತಪ್ಪದೆ ನಾನು ಪಾಲಿಸ್ಕೊಂಡು ಹೋಗಿದ್ದೀನಿ, ತಂದೆ ತಾಯಿ ಮಾತನ್ನು ಮೀರಿಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಹಾಕ್ಕೊಂಡು ಹೋಗಿತ್ತು. ಇದು ಅವನು ಮಾಡ್ಕೊಂಡಿತ್ತು ಅವನ ಜೀವನದಲ್ಲಿ. ನಮಗೇನು ಸೂಚನೆ ಅಂದರೆ, ನೀವು ಸಂಪತ್ತನ್ನು ಎಷ್ಟೇ ಹಾಕ್ಕೊಳ್ಳಿ ಮೈ ಮೇಲೆ, ಒಂದು ದಿವಸ ಅದು ಹೋಗೋದೆ. ನಾರ್ಮಡಿ ಉಟ್ಕೊಳ್ಳೇಬೇಕು ಒಂದು ದಿವಸ ಕೊನೆಗಾದರೂ. ನಮಗೆ ಈಗ ಏನನ್ಸುತ್ತೆ, ವೈಭವ ಜೀವನ ನಡೆಸಬೇಕು ಅನ್ಸುತ್ತೆ. ಒಂದು 30 ವರ್ಷ, 40 ವರ್ಷ, 50 ವರ್ಷದಷ್ಟೊತ್ತಿಗೆ ಒಳ್ಳೆ ಎಂಜಾಯ್ಮೆಂಟ್ ಲೈಫಲ್ಲಿ ಎಲ್ಲ ಅನುಭವಿಸ್ಬಿಡ್ಬೇಕು. ಅಷ್ಟೊತ್ತಿಗೆ ಇನ್ನೇನು ಸಾಯ್ತೀನಿ ಅಂತ ಹತ್ರಕ್ಕೆ ಬರುತ್ತೆ, ರೋಗ ಏನೋ ಬಂದಿರುತ್ತೆ. ಆಗ ಅಯ್ಯೋಯ್ಯೋ ಬೇಡ, ಏನೋ ಒಂದು ಅಧ್ಯಾತ್ಮ ಸಾಧನೆ ಮಾಡೋಣ ಅಂತ ನಾರ್ಮಡಿ ಉಟ್ಕೊಳ್ಳೋ ಥರ ಎಲ್ಲ ದೇವಸ್ಥಾನಕ್ಕೆ ಇನ್ನೂ ಜಾಸ್ತಿ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಅದನ್ನು ಮೊದಲಿಂದಲೇ ಆ ಭಾವನೆ ಇಟ್ಕೊಳ್ಳಿ. ಕೊನೆಗಾದರೂ ಪಾಯಿಂಟ್ ಅಂತಿಮ ಏನು? ಸದ್ಗತಿ, ಮೋಕ್ಷ ದೊರಿಬೇಕು. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ಅಂತ ತೋರಿಸಿದ ಹಾಗೆ ಕಾಡಿನಿಗೆ ಪ್ರವೇಶ ಮಾಡ್ದ, ನಾರ್ಮಡಿ ಉಟ್ಕೊಂಡು ಜೀವನವಿಡೀ ಇದ್ದ. ಹಾಗೆ ನಾವು ನಾರ್ಮಡಿ ಉಟ್ಕೊಂಡೇ ಇರಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಇಟ್ಕೊಂಡು ಅವನೇನು ಮಾಡ್ದ? ಯಾವಾಗಲೂ ತನ್ನ ಬುದ್ಧಿಯನ್ನು ಒಂದೇ ಕಡೆ ಇಟ್ಕೊಂಡ, ಸ್ಥಿರಮತಿಯಾಗಿದ್ದ ಶ್ರೀರಾಮಚಂದ್ರ. ಜಾಸ್ತಿ ಮೈ ಮೇಲೆ ಬಂಗಾರ ಇದ್ದಷ್ಟು ಕಲಿ ಪ್ರವೇಶ ಜಾಸ್ತಿ ಅಂತ. ಎಲ್ಲೋ ತಲೆ ಆಚೆ ಈಚೆ ಓಡಾಡ್ತಾ ಇರುತ್ತೆ. ಬಂಗಾರನ ಜಾಸ್ತಿ ಹಾಕ್ಕೊಂಬಾರ್ದು ಮೈ ಮೇಲೆ, ಹಾಕ್ಕೊಂಡ್ರೆ ಎಡವಟ್ ಜಾಸ್ತಿ ಅಂತ. ಕೆಲವರು ಬಂಗಾರದ ಅನೇಕ ವಸ್ತುಗಳನ್ನು ಮನೇಲಿ ಮಾಡ್ಕೊಂಡಿರ್ತಾರೆ. ನಮ್ಗೆ ಗಾಬರಿ, ಈ ಬಂಗಾರದಲ್ಲೂ ಇದನ್ನು ಮಾಡ್ಬೋದಾ ಅಂತ. ಆ ಥರ ಅದು ವೈಭವ ನಿಜ, ಅನುಭವಿಸಬೇಕು, ಆದರೆ ಅದರಲ್ಲೇ ಮುಳುಗಬಾರ್ದು. ಇದನ್ನು ತಿಳಿಸ್ಲಿಕ್ಕೆ ಒಂದು ತಾನು ಈ ನಾರ್ಮಡಿಯನ್ನು ಉಟ್ಕೊಂಡ. ಇನ್ನೊಂದು ತನ್ನ ಕೈಯಲ್ಲಿ ಅಸ್ತ್ರಗಳನ್ನು ಇಟ್ಕೊಂಡ, ಶಸ್ತ್ರಾಸ್ತ್ರ. ಯಾಕೆ ಅಂದರೆ, ಈ ರಾಮ ಮಂತ್ರ ಜಪ ಮಾಡೋದು ಅಂತ ಇದೆ. ನಮಗೆಲ್ಲ ಈಗ ಕಷ್ಟ ಅಂತ ಬರ್ತಾರೆ ಜನರು, ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡಿ ಅಂತ. ಆಗ ನಾವೇನು ಮಾಡ್ತೀವಿ, ತಾರಕ ರಾಮ ಮಂತ್ರ ಜಪ ಮಾಡಿ ಅಂತ ಹೇಳ್ತಾರೆ. ಶಿವನು ಕೂಡ ಆ ಥರ ಜಪವನ್ನು ಮಾಡ್ತಾ ಇದ್ದ, ರಾಮ ಮಂತ್ರ ಜಪವನ್ನು ಅಂತ. ಅದರಲ್ಲಿ ಒಬ್ಬೊಂದು ಘಟನೆ, ಒಬ್ಬರು ದಂಪತಿಗಳು, ಅವ್ರಿಗೆ ಇತ್ತೀಚೆಗೆ ಮಗುವಾಗಿತ್ತು. ಮಗು ಆಗೋ ಮುಂಚೆ ಸನ್ಯಾಸಿಗಳು ಮನೆಗೆ ಬರ್ತಾರೆ. ಅವರು ಕೋದಂಡ ರಾಮನ ಉಪಾಸನೆ ಮಾಡೋರು. ಕೋದಂಡ ರಾಮ ಅಂತಂದ್ರೆ ಬಿಲ್ಲು ಬಾಣ ಹಿಡಿದಿರುವಂಥ ರಾಮಚಂದ್ರ ದೇವರನ್ನು ಉಪಾಸನೆ ಮಾಡೋರು. ಅವ್ರ ಹತ್ರ ಬಂದಾಗ ಆಶೀರ್ವಾದ ಪಡ್ಕೊಂಡ್ರು ಆ ದಂಪತಿಗಳು. ಪಡ್ಕೊಂಡಾದ್ಮೇಲೆ ಏನಾದ್ರು ಸಮಸ್ಯೆ ಉಂಟಾ ಅಂತ, ಇನ್ನು ಗರ್ಭಿಣಿಯವರು, ಏನಾದ್ರು ಸಮಸ್ಯೆ ಉಂಟಾ? ಹೌದು, ಸ್ವಲ್ಪ ಸಮಸ್ಯೆ ಉಂಟು, ಮುಂಚೆ ಆಗಿತ್ತು. ಹಾಗೆ ಯೋಚನೆ ಮಾಡಬೇಡಿ. ಹೊರಗೆ ಬಂದು ಗಂಡನಿಗೆ ಉಪದೇಶ ಕೊಡ್ತಾರೆ ಹಾಗೆ ಸನ್ಯಾಸಿಗಳು. ಕೋದಂಡ ರಾಮನ ಧ್ಯಾನ ಮಾಡಿ, ಅಂದರೆ ಬಿಲ್ಲು ಬಾಣ ಹಿಡಿದಿರೋ ರಾಮನ ಧ್ಯಾನ ಮಾಡಿ ಅಂತ. ಬರೀ ನಾರ್ಮಡಿ ಓಡ್ಕೊಂಡು ಆರಾಮಾಗಿ ಕೂತಿರೋ ರಾಮನಲ್ಲ. ಯಾಕೆ? ಅಂಥ ರಾಮನ ಧ್ಯಾನ ಮಾಡಿದರೆ ನಮ್ಮ ಹತ್ರ ಇರೋ ಎಲ್ಲ ಆಪತ್ತುಗಳನ್ನು ತನ್ನ ಬಾಣ ಬಿಟ್ಟು ಕಳಿಸ್ತಾನೆಲ್ಲ ದೂರ ಅಂತ. ಅಂದರೆ ದೇವರ ಆಯುಧ ಯಾಕೆ ಹಿಡಿಯೋದು ಅಂದರೆ, ಭಕ್ತರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ನಾನು ರಾವಣನಿಗೋಸ್ಕರ ಮಾತ್ರ ಶಸ್ತ್ರಾಸ್ತ್ರ ಎತ್ತಿದ್ದಲ್ಲ, ನಿಮಗೋಸ್ಕರನೂ ಎತ್ತುತ್ತೀನಿ ಅಂತ. ಇದನ್ನು ತೋರಿಸಲಿಕ್ಕೆ ಆಯುಧವನ್ನು ಹಿಡಿಯೋದು ಅಂತ. ಇದು ರುದ್ರಾಕ್ಷಿ ಮಾಲೆಯೆಲ್ಲ ಯಾಕೆ ಧರಿಸಿದ್ದಾನೆ ಅಂತ. ಸಾಮಾನ್ಯವಾಗಿ ರಾಮ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ ಅಂತ ಕೆಲವು ಫೋಟೋಗಳಲ್ಲಿ ಕಾಣ್ತೀವಿ. ವಸ್ತುತಃ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಲ್ಲ ಅವನು. ಕೆಲವು ಫೋಟೋಗಳಲ್ಲಿ ನಾವು ನೋಡಿದ್ರು ಅದಕ್ಕೊಂದು ಅರ್ಥ ಇದೆ. ಏನಂದರೆ, ಶಿವ ತನ್ನ ಕೈಯಲ್ಲಿ ಹಾವನ್ನೆಲ್ಲ ಧರಿಸಿದ್ದ. ಇದರ ಅರ್ಥ ಏನು?
ಹಾವು ಶಿವನ ಅಧೀನ ಅಂತ, ಶಿವನ ಕೈಯಲ್ಲಿ ಹಾವಿದೆ. ಹಾವು ಯಾರ ಮಾತನ್ನು ಕೇಳುತ್ತೆ? ಶಿವನ ಮಾತು ಕೇಳುತ್ತೆ. ನಾವು ನಾಗದೋಷ ಅಂತೆಲ್ಲ ಹೇಳ್ತಾ ಇರ್ತೀವಿ. ನಾಗದೋಷ ಪರಿಹಾರಕ್ಕೆ ಯಾರನ್ನು ಪ್ರಾರ್ಥನೆ ಮಾಡಬೇಕು? ನಾಗಗಳಿಗೆ ಹೋಗಿ ಪೂಜೆ ಮಾಡಿ. ಕೆಲವರು ಹೇಳ್ತಾರೆ ಶಿವನ ಆರಾಧನೆ ಮಾಡಿ, ಲಿಂಗ ಪೂಜೆ ಮಾಡಿಸಿ, ಲಿಂಗಕ್ಕೆ ಅಭಿಷೇಕ ಮಾಡಿಸಿ ನಾಗದೋಷ ಹೋಗುತ್ತೆ. ಅಲ್ಲ, ಹೇಗೆ ಹೋಗತ್ರಿ ರೀ? ಶಿವನನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಅಷ್ಟು ಸಾಮರ್ಥ್ಯ ಶಿವನಿಗೆ. ಇಲ್ಲೇನು ತೋರಿಸ್ತಾ ಇದ್ದಾನೆ ರಾಮಚಂದ್ರ ರುದ್ರಾಕ್ಷಿ ಹಾಕ್ಕೊಂಡು ಅಂದರೆ, ರುದ್ರದೇವರು ನನ್ನ ಕೈಯಲ್ಲಿದ್ದಾರೆ, ಯೋಚನೆ ಮಾಡಬೇಡಿ, ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಲ್ಲ, ನಾನು ರುದ್ರದೇವರಿಗೆ ಪ್ರೇರಣೆ ಮಾಡಿ ನಿಮ್ಮ ಮನಸ್ಸನ್ನು ಒಳ್ಳೆ ದಾರಿಗೆ ತರ್ತೇನೆ ಅಂತ. ಹೀಗೆ ದೇವರು ತಾನು ಯಾವುದೇ ಆಯುಧ ಇಟ್ಕೊಳ್ಳಿ, ಯಾವುದೇ ಒಂದು ಭಂಗಿಯಲ್ಲಿರಲಿ, ಈ ಒಂದು ಸೂಚನೆಯನ್ನು ನೀಡ್ತಾ ಇರ್ತಾನೆ. ಈ ನಿಟ್ಟಿನಲ್ಲಿ ನಾವು ರಾಮನ ಅನುಸಂಧಾನವನ್ನು ಮಾಡಬಹುದು. ಸರ್, ಈಗ ರಾಮನಾಮ ಅಂತ ಬಂದಾಗ ರಾಮ ಮಂತ್ರಾಕ್ಷತೆ ಅಂತ ಹೇಳಿದ್ರಿ. ಹೌದು. ಆಮೇಲೆ ಈ ರಾಮ ಅನ್ನೋ ಹೆಸರಿಗೇನೆ ನಾನು ಪದೇ ಪದೇ ಈ ಪದನ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಮನಾಮ ಅನ್ನೋದು ಅಷ್ಟು ಶಕ್ತಿಯುತವಾದದ್ದು. ಹಾಗೆ ಈ ರಾಮನಾಮವನ್ನು ಏನು ಹಲವಾರು ಕಡೆ ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡ್ತಾರೆ. ಆಮೇಲೆ ಈ ರಾಮನಾಮನಿಗೆ ಪ್ರತ್ಯೇಕವಾದಂಥ ಒಂದು ಅರ್ಥ, ಹಾಗೂ ಅದರಿಂದ ನಾವು ಆ ರಾಮನಾಮನ ಜಪಿಸೋದ್ರಿಂದ ಏನೆಲ್ಲ ಪಡಿತೀವಿ, ಆ ರಾಮನಾಮನಿಗೆ ಏನೆಲ್ಲ ಶಕ್ತಿ ಇದೆ, ಧಾರ್ಮಿಕವಾಗಿ ಅದನ್ನು ಹೇಗೆಲ್ಲ ಹೇಳ್ಪಟ್ಟಿದೆ, ಹಾಗೂ ರಾಮನಾಮನ ಬಗ್ಗೆ ಶಾಸ್ತ್ರಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ. ಓಕೆ, ಇದು ತುಂಬ ಅದ್ಭುತ ಪ್ರಶ್ನೆ. ನಾವು ಬೆಳಗ್ಗೆ ಎದ್ದು ಕೂಡಲೇ ಹೇಳ್ತಾ ಇರ್ತೀವಿ ಏನಂತ? ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಾತು ಬಹಳ ಪ್ರಸಿದ್ಧ. ರಾಮ ರಾಮ ಅಂತ ಹೇಳಿದ್ರೆ ರಮಣ ಅಂತ ಹೇಳ್ತಾರೆ. ರಮಣವನ್ನು ನಿರಂತರವಾಗಿ ಯಾರು ಅಂತಾರೋ ಅವ್ನು ರಾಮ. ಏನು ರಮಣ ಅಂದರೆ? ನಮಗೆ ವಿರಾಮ ಜಾಸ್ತಿ ಕೇಳ್ತಾ ಇರ್ತೀವಿ. ಈ ಕನ್ನಡ ಚೆನ್ನಾಗಿ ಬರೋರಿಗೆ ವಿರಾಮ ಅಂದರೆ ಗೊತ್ತು, ಹಾಲಿಡೇ, ರಜೆ. ನಮಗೆ ಕಷ್ಟಗಳಿಂದ ವಿರಾಮಣ, ಆರಾಮಾಗಿರಬೇಕು ಅಂದರೆ ರಾಮ ರಾಮ ಅಂತ ಇರಬೇಕಂತೆ. ಅದು ಆ ರಾಮ ಅನ್ನೋ ಶಬ್ದಕ್ಕೆ ಅರ್ಥ. ನೋಡಿ, ಅವ್ನು ಯಾವುದೇ ಟೈಮ್ನಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕಾಗಿತ್ತು. ಯಾರು? ಶ್ರೀರಾಮಚಂದ್ರ. ನಮಗೇನಾರು ಆಗಿದ್ರೆ ಒಂದು ಘಟನೆ ಜೀವನದಲ್ಲಿ ಆ ಥರ, ಅವನು ಎಷ್ಟು ಮಾತ್ರ ನುಂಗಿರ್ತಾನೋ ಅವ್ನು ಡಾಕ್ಟರ್ ಹತ್ರ ಹೋಗಿ, ಅಷ್ಟು ಸಮಸ್ಯೆ. ಅದೇ ರಾಮನಿಗೆ ಕಾಡಕ್ಕೆ ಕಳಿಸಿದ್ರು 14 ವರ್ಷ ಅದೇ ಭಾವನೆ, ಅವ್ನು ಸೀತೆಯನ್ನು ಕಳ್ಕೊಂಡ್ರು ಅದೇ ಭಾವನೆ, ವಾಪಸ್ ಬಂದಾಗಲೂ ಅದೇ ಭಾವನೆ. ಅಲ್ಲ, ದುಃಖ ಪಟ್ನಲ್ಲ, ಅದೆಲ್ಲ ನಾಟಕ ದೇವ್ರದ್ದು. ಅವನ ನಾಟಕ ನಮಗೋಸ್ಕರ ತೋರಿಸಿದ್ದು. ಎಂಥ ಸಂದರ್ಭದಲ್ಲೂ ಹಾಗೇ ನಿಭಾಯಿಸ್ಕೊಂಡು ಕೊನೆ ಗೆದ್ದು ಬಂದ ಜೀವನದಲ್ಲಿ. ಈ ಥರ ಆ ರಾಮ ಅನ್ನೋ ನಾಮಕ್ಕಷ್ಟು ಶಕ್ತಿ ಇದೆ. 2 ಉದಾಹರಣೆಗಳನ್ನು ಕೊಡ್ತೀನಿ. ಮುಖ್ಯವಾಗಿ ಒಂದು ಘಟನೆ, ಮಂಡೋದರಿ ಜೊತೆಗೆ ರಾವಣ ಇರ್ತಾನೆ ಒಂದು ಸಂದರ್ಭದಲ್ಲಿ. ಒಂದು ಸಲ ಹೆಂಡತಿ ಗಂಡನ ಹತ್ರ, ರಾವಣನ ಹತ್ರ ಪ್ರಶ್ನೆ ಕೇಳ್ತಾನೆ, ನಿಮಗೆ ರಾಮನ ಶಕ್ತಿ ಇದೆಯಾ ನಿಜವಾಗ್ಲೂ ಅಂತ. ಅದೇನಾಗೋಯ್ತು, ಈ ಲಂಕೆಗೆ ಒಂದು ಸುದ್ದಿ ಬೀಳುತ್ತೆ. ಏನು ಸುದ್ದಿ ಅಂದರೆ, ಸೇತುವೆ ಕಟ್ಸಿ ಆಯಿತು. ಹೇಗೆ ಕಟ್ಸಿದ್ರಪ್ಪ ಸೇತುವೆನ? ಕೋತಿಗಳ ಕೈಲಿ ಇಟ್ಕೊಂಡು ಸೇತುವೆಯನ್ನು ಕಟ್ಸಾಯಿತು. ಕೋತಿಗಳೇನು ಮಾಡೋದು? ಒಂದಿಷ್ಟು ಕಲ್ಲನ್ನು ತೊಗೊಂಬಂದು ಕಷ್ಟಪಟ್ಟು ಹಾಕಿದ್ವಂತೆ. ಹಾಕಿದರೆ ಮುಳುಗೋಯ್ತು, ಒಳಗಡೆ ಹೊರಟೋಯ್ತು. ಟೆನ್ಷನ್ ಶುರು ಆಯ್ತು, ಏನು ಮಾಡೋದು? ಅದಕ್ಕೆ ಹನುಮಂತ ಅಂದ, ನಿಮಗೆ ಗೊತ್ತಿಲ್ಲ, ನಾನೊಂದು ಉಪಾಯ ಮಾಡ್ತೀನಿ ನೋಡಿ. ಜೈ ಶ್ರೀರಾಮ್ ಬರ್ದ ಕಲ್ಲಿನ ಮೇಲೆ. ರಾಮ ನಾಮ ಬರೆದಿದ್ದಷ್ಟೇ, ರಾಮ ಅಂತ ಅಲ್ಲಿ ಬಂತು. ಬಂದ ಕೂಡ ಏನಾಯಿತು, ತೇಲಾಡ್ಲಿಕ್ಕೆ ಶುರುವಾಯಿತು. ಸಮುದ್ರದ ಮೇಲೆ ಹಾಕಿದ ಆ ಒಂದೊಂದು ಕಲ್ಲುಗಳು. ಕಪಿಗಳೆಲ್ಲ ಅಂದು ನಾವು ಬರಿತೀವಿ ಅಂತ, ರಾಮ ಅಂತ ಬರೆದಿದ್ದಕ್ಕೆ. ರಾಮಲೇಖನ, ರಾಮನಾಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನಲಿಕ್ಕೆ. ಈ ವಿಷಯ ಆ ಮಂಡೋದರಿಗೆ ಗೊತ್ತಾಯಿತು. ರಾವಣನ ಹತ್ರ ಬಂದು, ನಿಮಗೆ ರಾಮನ ಎದುರಿಸೋ ಶಕ್ತಿ ಇಲ್ಲ ಅಂತ ಕಾಣ್ತಾ ಇದೆ, ಅವನ ಹೆಸರಲ್ಲಿ ಕಲ್ಲು ಹಾಕಿದರೆ ತೇಲ್ತಾ ಇದೆ, ಇನ್ನು ಅವನು ಬಂದರೆ ನಮ್ಮ ಕಥೆ ಏನಾಗಬೇಡ. ರಾವಣ ಅಂತಾನೆ, ನನ್ನ ಹೆಸರಲ್ಲಿ ಒಂದು ಕಲ್ಲು ಹಾಕ್ತೀನಿ ನೋಡು, ನಿನಗೆ ಏನಾಗತ್ತೆ ನೋಡು ಅಂತ. ಸರಿ, ಮಂಡೋದರಿನ ಸಮುದ್ರದ ಹತ್ರ ಕರ್ಕೊಂಬರ್ತಾನೆ. ಕರ್ಕೊಂಡು ಬಂದು, ನೋಡು ಜಯ ರಾವಣ ಬರೆಸದಂತೆ ಬರೆಸಿ ಹಾಕಿದ. ಆಶ್ಚರ್ಯ, ತೇಲಾಡ್ತಾ ಇದೆ. ನಮ್ಗೆ ಅನ್ಸತ್ತೆ, ಅಯ್ಯೋ ರಾವಣನ ಗ್ರೇಟ್ನೆಸ್, ಬಹಳ ರಾವಣ ಗ್ರೇಟ್ ಅನ್ನೋ ಕಾಲ ಬಂದುಬಿಟ್ಟಿದೆ. ಈಗ ಏನಾಗ್ಬಿಟ್ಟಿದೆ, ಎಲ್ಲರಿಗೂ ದುಷ್ಟರು ಜಾಸ್ತಿ ಬೇಕು. ಕೆಲವರು ಇಂದ್ರಜಿತ್ ಅಂತ ಹೆಸರಿಟ್ಟಿರ್ತಾರೆ. ಇಂದ್ರಜಿತ್ ಅಂತ ಯಾಕೆ ಹೆಸರಿಡಬೇಕು? ರಾವಣ ಅಂತ ಯಾಕೆ ಹೆಸರಿಡಬೇಕು? ರಾವಣ ಏನು ತಪಸ್ವಿ ಅಲ್ವಾ? ಅವ್ನು ದೊಡ್ಡ ಸಾಧನೆ ಮಾಡಿದ್ದಾನೆ, ಅವನೊಬ್ಬ ಬ್ರಾಹ್ಮಣ. ರಾವಣ ರಾಮ ಕ್ಷತ್ರಿಯ, ಬ್ರಾಹ್ಮಣ, ಅವನು ಅಷ್ಟು ತಪಸ್ಸು ಮಾಡಿದ್ದಾನೆ, ಅಷ್ಟು ಶಕ್ತಿ ಇದೆ. ಕೆಟ್ಟ ಬುದ್ಧಿಯಲ್ಲಿಲ್ವ ಅವನಿಗೆ? ಎಷ್ಟು ದ್ರೋಹ ಮಾಡಿದ? ಅದೆಲ್ಲ ಯೋಚಿಸಲ್ಲ. ರಾವಣ ರಾವಣ ಇಂದ್ರಜಿತ್ತು, ಏನು ಬೇಕಾದ್ರೆ ಹೆಸರಿಡ್ತಾರೆ. ಹಂಗಾಗ್ಬಿಟ್ಟಿದೆ ಕಾಲ. ವಸ್ತುದ ಹಾಗಲ್ಲ. ಸರಿ, ರಾವಣ ಏನು ಮಾಡ್ದ? ಹೌದು, ಬಿಟ್ನಲ್ಲ, ತೇಲಾಡ್ತಲ್ಲ. ಮಂಡೋದರಿಗೆ ಹೆಮ್ಮೆ ಅನ್ನಿಸ್ತಂತೆ, ನನ್ನ ಗಂಡನಿಗೆ ಎಷ್ಟು ಶಕ್ತಿ ಇದೆ, ನಂಗೆ ಅರ್ಥ ಆಗಿರಲಿಲ್ಲ. ರಾಮ ನನ್ನ ಸದೆ ಬಡಿಲ್, ನನ್ನ ಗಂಡನಿಗೆ ಶಕ್ತಿ ಇದೆ ಅಂತ. ಮನೆಗೆ ಹೋದರು. ಒಂದು ದಿವಸ ಏನೋ ಮನಸ್ಸಲ್ಲಿ ಕಸಿ ಬಿಸಿ ಇತ್ತಂತೆ. ಯಾರಿಗೆ? ಈ ಮಂಡೋದರಿಗೆ. ಆರ್ಯ ಅಂತ ಗಂಡನ ಹತ್ರ ಹೋಗ್ಬಿಟ್ಟು ರಾವಣನ ಹತ್ರ ಪ್ರಶ್ನೆ ಕೇಳ್ತಾರೆ. ಅಲ್ಲ, ನನಗೊಂದು ಡೌಟ್ ಇದೆ, ನಿಮ್ಮ ಹೆಸರು ಬರೆದಂಗೆ ತೇಲಾಡುತ್ತಾ, ಇದು ಯಾವತ್ತೂ ತೋರಿಸ್ತೇ ಅಲ್ವಲ್ಲ, ನಿಜ ಹೇಳಿ ಅಂತ. ಹೆಂಡತಿನ ಏಕಾಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಹೇಳ್ತಾನೆ ಅವನು, ರಾವಣ, ಏನಿಲ್ಲ,
ಜಯರಾವಣ ಅಂತ ಬರೆದು ಹಾಕಿಸ್ಬೇಕಾದ್ರೆ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡೆ ಅಂತ. ಇದು ಹೇಗಾಯಿತು ಅಂದರೆ, ಈ ಅಶ್ವತ್ಥಾಮಾಚಾರ್ಯರನ್ನ ಕೊಂದಾಗೋಗಿದೆ, ಅವನು ಹೊರಟೋಗ್ಬಿಟ್ಟ ಅಂತ ಯುಧಿಷ್ಠಿರ ಅಂತಾನೆ, ಮನಸ್ಸಲ್ಲಿ ಆನೆ ಹೋಗಿದ್ದು ಅಂತ. ಆ ಥರ ಮನಸ್ಸಲ್ಲಿ ರಾವಣ ಏನು ಅಂದ್ಕೊಂಡಿದ್ದ, ಇದು ತೇಲಾಡದೆ ರಾಮನ ಮೇಲೆ ಆಣೆ ಅಂತ ಹೇಳ್ಬಿಟ್ಟಿರ್ತಾನೆ ಮನಸ್ಸಿನಲ್ಲಿ. ಓಹೋ, ಅಲ್ಲೂ ರಾಮನ ಬಗ್ಗೆನೇ ಬೇಕಾಯಿತು ಅಂತ. ಆವಾಗ ಅರ್ಥ ಆಯ್ತು ಮಂಡೋದರಿಗೆ, ನನ್ನ ಗಂಡನ ಸ್ಥಿತಿ ಅರ್ಥ ಆಯಿತು, ಯಾಕೋ ದೇವರ ಸಂಕಲ್ಪ ಅಂತ ಕಾಣುತ್ತೆ ಅಂತ. ಇದು ಒಂದು ರಾಮನಾಮದ ಒಂದು ವಿಶಿಷ್ಟತೆ. ಮತ್ತೊಂದು, ರಾಮನಾಮ ಯಾಕೆ ನಮಗೆ ಬೇಕು ಜೀವನದಲ್ಲಿ ಅಂದರೆ, ಈ ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತಾರೆ ಎಲ್ಲ ಕಪಿಗಳು. ಪ್ರಾಯೋಪವೇಶ ಅಂದರೆ ಉಪವಾಸ. ಯಾಕೆ ಉಪವಾಸ? ಸುಗ್ರೀವ ಹೇಳ್ದ, ಹೋಗಿ ಹುಡ್ಕೊಂಡು ಬನ್ನಿ ಸೀತೆಯನ್ನು. ಏನೋ ಅವ್ರು ಹನುಮಂತ ಮೇಲೆ ನಂಬಿಕೆ ಇಟ್ಕೊಂಬಂದರು. ಈ ಹನುಮಂತ ಸುಮ್ಮನೆ ಕೂತ, ಎಲ್ಲರೂ ಕಪಿಗಳು ಸುಮ್ಮನೆ ಕೂತರು. ಏನು ಸಮುದ್ರ ಹಾರೋದು, ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ವಾಪಸ್ ಹೋದರೆ ಮರಣದಂಡನೆ, ಈ ಕಡೆ ಸಮುದ್ರ ದಾಟ್ಲಿಕ್ಕಾಗಲ್ಲ, ಒಟ್ಟು ಸಾಯಲೇಬೇಕು, ಉಪವಾಸ ಕೂತ್ಬಿಡೋಣ ಅಂತ ಕೂತಿದ್ದಾರೆ. ಈ ಉಪವಾಸ ಕೂತಾಗ ಒಂದು ಘಟನೆ ಆಯಿತು. ಏನು ಮಾಡೋದು, ರಾಮನ ಬಗ್ಗೆ ಮಾತಾಡ್ತಾ ಕೂಡೋಣ, ಇನ್ನೇನು ಗೊತ್ತಿದ್ದ ವಿಷಯ ಅದೇನೆಂದರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿಂದ ಚಪ್ಪರಿಸ್ಬೇಕು ದಿವಸ ಅಂತ. ಸಕ್ಕರೆ, ಪಾಯಸ ಮತ್ತು ಇದು ತುಪ್ಪ. ಈಗಿನ ಕಾಲದಲ್ಲಿ ಪಾಯಸ ಬಿಟ್ಟು ನಾವು ಬರ್ಫಿ ಕೊಟ್ಟೋಗ್ಬಿಟ್ಟಿದ್ವಿ, ನಾವು ಪಾಯಸ ಎಲ್ಲ ಬೇಡ ಈಗ ಅಂಥ ಕಾಲ. ಅಂತೂ ರಾಮನಾಮ ಪಾಯಸ ಅಂತ, ಅಷ್ಟು ಪಾಯಸ ಕುಡಿದ ಹಾಗೆ. ಆದರೆ ವಿಠ್ಠಲ ಕೃಷ್ಣನನ್ನು ಸೇರಿಸ್ಕೊಳ್ಬೇಕು, ಅದಕ್ಕೆ ಹರೇ ಕೃಷ್ಣ ಅಂತ ಬೆಳಗಿನ ಜಾವ ಸೇರಿಸ್ಕೊಳ್ಳೋದು. ಸರಿ, ಮುಂದೆ ಇವರು ರಾಮನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದ್ರು ಕಪಿಗಳೆಲ್ಲ, ರಾಮ ರಾಮ ರಾಮ. ಅಷ್ಟೊತ್ತಿಗೆ ಅಲ್ಲಿ ದೂರದಲ್ಲಿ ಸಂಪಾತಿ ಇದ್ದ. ಆ ಸಂಪಾತಿ ಕಿವಿಗೆ ಬಿತ್ತು, ಹೇ ರಾಮ ರಾಮ ಅಂತ ಹೇಳ್ತಾ ಇದ್ದಾರೆ ಅಂತ. ನೋಡಿ, ರಾಮನಾಮ ಕೇಳಿದವರಿಗೆ ಏನಾಗತ್ತೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ, ರಾಮಾಯಣದಲ್ಲಿ ಬಂದಿರೋ ಘಟನೆ. ಸಂಪಾತಿ ಕಿವಿಗೆ ಬಿದ್ದ ಕೂಡಲೇ ಸಂಪಾತಿ ಬರ್ತಾನೆ, ಯಾರು ರಾಮನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಬರ್ತಾನೆ ಹತ್ತಿರಕ್ಕೆ. ಅವನಿಗೋ 2 ರೆಕ್ಕೆ ಇಲ್ಲ, ಕಳ್ಕೊಂಬಿಟ್ಟಿರ್ತಾನೆ. ತುಂಬ ದುಃಖ. ನಮ್ಗೆ ಆ ಘಟನೆ ಗೊತ್ತಿದೆ, ಜಟಾಯು ಸಂಪಾತಿ ಅಣ್ಣ ತಮ್ಮಂದರು. ಸೂರ್ಯಮಂಡಲಕ್ಕೆ ಯಾರು ಹಾರ್ತಾರೆ ಫಸ್ಟು ಅಂತ. ಸಂಪಾತಿ ಹೋಗ್ಬಿಟ್ಟ, ಜಟಾಯುನು ಬಂದವನೇನಾಗುತ್ತೆ, ಸೂರ್ಯನ ಹತ್ರ ಬರೋ ಅಷ್ಟೊತ್ತಿಗೆ ರೆಕ್ಕೆಗಳು ಆಚೆ ಈಚೆ ಆಗ್ತದೆ, ತಡಿಲಿಕ್ಕಾಗ್ತಾ ಇಲ್ಲ ಯಾರಿಗೆ, ಜಟಾಯುಗೆ. ಸಂಪಾತಿ, ಅಯ್ಯೋ ನನ್ನ ಜಟಾಯುಗೆ ತೊಂದರೆ ಆಗತ್ತೆ ಅಂಥೇಳಿ ರೆಕ್ಕೆಗಳಿಂದ ಬಚಾವ್ ಮಾಡ್ತಾನೆ. ಆಗ ತನ್ನ ರೆಕ್ಕೆ ಕಳ್ಕೊಂಡ್ಬಿಡ್ತಾನೆ. ಪ್ರೀತಿ ಸಹೋದರನ ಮೇಲೆ ಬಿದ್ದ, 2 ರೆಕ್ಕೆ ಕಳ್ಕೊಂಡಿದ್ದ. ಇವ್ರು ರಾಮನ ಬಗ್ಗೆ ಕೇಳಿ ಏನಾಯ್ತು ಅಂದರೆ 2 ರೆಕ್ಕೆ ಬಂದ್ಬಿಡ್ತು ಸಂಪಾತಿಗೆ. ನನ್ನ ಜನ್ಮ ಸಾರ್ಥಕ ಆಯಿತು, ಒಂದು ರಾಮನ ಸೇವೆಗೆ ನನಗೆ ಒಂದು ಅವಕಾಶ ಸಿಕ್ತು. ಅಂದರೆ ಜೀವನದಲ್ಲಿ ನಿಮ್ಮ ರೆಕ್ಕೆ ಪುಕ್ಕ ಎಲ್ಲ ಹೋಗಿರತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಏನರ್ಥ ರೆಕ್ಕೆ ಪುಕ್ಕ ಹೋಗೋದು ಅಂದರೆ, ತುಂಬ ಕೆಳಗೆ ಬಿದ್ದುಬಿಟ್ಟಿದ್ದೀವಿ, ನಾವಿನ್ನು ಜೀವನದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಹೋದರೆ ರಾಮನಾಮ ಸ್ಮರಣೆ ದಿವಸ ಮಾಡ್ತಾಯಿರಿ, ಖಂಡಿತ ಎತ್ತಾನೆ ರಾಮಚಂದ್ರ. ಕೇಳಿದ ಕೂಡಲೇ ಸಂಪಾತಿಗೆ ರೆಕ್ಕೆ ಪುಕ್ಕಗಳು ಬಂತು, ನಮಗೇನು ರೆಕ್ಕೆ ಪುಕ್ಕ ಬರೋದು ಅದೇನು ಬೇಡ, ಆದರೆ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಸಿಗುತ್ತೆ. ಇದನ್ನು ನಮಗೆ ರಾಮಾಯಣ ಸಂದರ್ಭದಲ್ಲಿ ಹೇಳಿಕೊಟ್ಟಿದೆ. ಇದು ಇನ್ನೊಂದು ಘಟನೆ. ಇನ್ನೊಂದು ತುಂಬ ಚೆನ್ನಾಗಿರೋ ಘಟನೆ ಏನಂದರೆ, ಒಬ್ಬರು ಪುರೋಹಿತರು ಹೋಮ ಮಾಡಿಸ್ತಾ ಇದ್ರಂತೆ. ಹೋಮ ಮಾಡಿಸ್ಬೇಕಾದ್ರೆ ಒಬ್ಬರು ದಂಪತಿಗಳು ಬಂದು ಕೇಳ್ತಾರೆ, ನಮಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿದೆ, ಇದಾರೊಂದು ಉಪಾಯ ಹೇಳಿ ಅಂತ. ಗುರುಗಳೇನಾಗಿತ್ತು, ಅಷ್ಟೊತ್ತು ಹೋಮ ಮುಗಿಸಿ ಇನ್ನೊಂದಕ್ಕೆ ಹೋಗಿದ್ರು, ಶಿಷ್ಯ ಮಾಡ್ತಾ ಕೂತಿದ್ದ. ಶಿಷ್ಯ ಅಂದ ಹೆದರಿಕೆ ಅವನಿಗೆ, ಇವ್ರಿಗೇನು ಪ್ರಾಯಶ್ಚಿತ್ತ ಹೇಳಬೇಕು, ನಮ್ಮ ಗುರುಗಳು ಹೇಳ್ತಾ ಇದ್ರೆ ಯಾವಾಗಲೂ. ಅವನಂತೆ, ಹೇಳ್ತೀನಿ ಆಯಿತು, ನಮ್ಮ ಗುರುಗಳು ಹೋಗಿದ್ದಾರೆ, ಆದರೆ ನಿಮ್ಮ ಕಾಲೇ ಹೇಳ್ಬಿಡ್ತೀನಿ, 3 ಸಲ ರಾಮನ್ ದಿವಸ ಹೇಳ್ಕೊಳ್ಳಿ ಸಾಕು, ಒಳ್ಳೇದಾಗತ್ತೆ ಅಂತ. ಗುರುಗಳು ವಾಪಸ್ ಓಡಿ ಬರ್ತಾರೆ. ಬಂದು, ಏನೋ ಹೇಳ್ದಿ ಮಾರೆ, ಅವರು ಪ್ರಾಯಶ್ಚಿತ್ತ, ಆಮೇಲೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗತ್ತೆ, ಹಾಗೆಲ್ಲ ಹೇಳಲಿಕ್ಕೆ ಹೋಗಬಾರ್ದು ಅಂತ. ಸರಿ, ಏನು ಹೇಳ್ದಿ? 3 ಸಲ ಅಂದೆ ಗುರುಗಳೇ ರಾಮನಾಮ ಹೇಳ್ಕೊಳ್ಬೇಕು. ಅವ್ರಂತಾರೆ, ತಪ್ಪು ಮಾಡಿದ್ವಿ ಕಣೋ. ಏನು ತಪ್ಪಾಯ್ತು ಗುರುಗಳೇ, ಹೇಳಿದ ರಾಮನಾಮ ತಾನೇ, ಇನ್ನೇನು ಹೊಳಿಲಿಲ್ಲ ಅಂತ. 3 ಸಲ ಯಾಕೋ, 1 ಸಲ ಶ್ರದ್ಧೆಯಿಂದ ರಾಮನಾಮ ಹೇಳಿದರೆ ಸಾಕಲ್ವೇನೋ ಅಂತ. 1 ಸಲ ಛಟ್ ಅಂತ ಅವನಿಗೆ ಎಚ್ಚರ ಆಯಿತು. ಅಂದರೆ ರಾಮ ಅಂತ ನಾವು ಶ್ರದ್ಧಾಭಕ್ತಿಯಿಂದ ನೆನಪಿಸ್ಕೊಂಡು 1 ಸಲ ಹೇಳಿದ್ರು ಆ ರಾಮ ನಮ್ಮ ಕಣ್ಮುಂದೆ ಬಂದುಬಿಡ್ತಾನೆ. ಅದು ಹೇಗಾಯಿತು ಅಂದರೆ, ಈಗ ಕೆಲವು ಪಾತ್ರಧಾರಿಗಳಿರ್ತಾರೆ, ಟಿ ವಿಲಿ ನೋಡ್ತಾ ಇರ್ತೀವಿ, ಯಾರು ಬಂದರೆ ಅದೇ ಇವರು ಗೊತ್ತಲ್ವ ಅಂದರೆ ಇಡೀ ಅವ್ರು 10 ವರ್ಷದೆಲ್ಲ ನೆನಪಾಗತ್ತೆ ಅವ್ರಿಗೆ. 1 ಸಲ ಅವರು ಅಂತಿದ್ದಂಗೆ. ನಮ್ಗೆ ಆಗದೇ ಇರೋರು ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹೆಸರು ಹೇಳಿದ್ರೆ ಫುಲ್ ನೆನಪಾಗತ್ತೆ. ಹಾಗೆ ರಾಮ ಅಂದ್ಕೊಳ್ಳೆ ಇಡೀ ನೆನಪಾಗುತ್ತೆ. ಹಾಗೆ ನೆನಪಾದರೆ ಆ ರಾಮನಾಮದ ಶಕ್ತಿ ನಮಗೆ ಗೊತ್ತಾಗುತ್ತೆ. ಹೀಗೆ ಶಾಸ್ತ್ರದಲ್ಲಿ ಇನ್ನೂ ಹೇಳಿದ್ದೇನೆಂದರೆ, ರಾಮನಾಮದ ಬಗ್ಗೆ, ರಾಮ ಅನ್ನೋದು ಗಾಯತ್ರಿ ಮಂತ್ರಕ್ಕೆ ಸಮಾನ ಅಂತ ಹೇಳ್ತಾರೆ. ಆ ರಾಮ ಅನ್ನೋ ಶಬ್ದಕ್ಕೆ ಶಕ್ತಿ ಇದೆ. ಅದು ರ ಅಂದರೆ ಯಾರ 2ನೇ ಅಕ್ಷರ, ಮ ಅಂದರೆ 5ನೇದು. ಅಂಕಾನಾಂ ವಾಮತೋಗತಿ ಇಂಥ ಸಂಸ್ಕೃತ ಹೇಳೋ ಥರ ಹಿಂದಿಂದ ಉಲ್ಟಾ ಹೇಳಬೇಕು. ಅಂದರೆ 5 ಮತ್ತು 2 ತೊಗೊಬೇಕು, ಅಂದರೆ 7 ಅಂತ ಅರ್ಥ. ಅಂದರೆ ಸಪ್ತ ಲೋಕಾಧಿಪತಿ ಅಂತ. ಮತ್ತು 7ನೇದು ಪುನರ್ವಸು ನಕ್ಷತ್ರ.
ಆ 7ನೇ ಪುನರ್ವಸು ನಕ್ಷತ್ರ ಅಂದರೆ ರಾಮ ಅಂತಲೇ ಅವನಿಗೆ ಹೆಸರು. ಮತ್ತು 7 ಕಾಂಡ ಮತ್ತು 7 ಲೋಕಗಳನ್ನು ನೋಡ್ಕೊಳ್ತಾರೆ ಅಂತ ಒಂದಾಯಿತು. ಈ ಥರ ಸುಮಾರು ಅಕ್ಷರಗಳಲ್ಲಿದೆ. ಆದ್ದರಿಂದ ಇಡೀ ಓಂಕಾರದ ಸಾರ, ಪ್ರಣವ ಮಂತ್ರದ ಸಾರ ಅದು ರಾಮ ಶಬ್ದದಲ್ಲಿದೆ. ಇಷ್ಟ್ಯಾಕೆ ಕೊನೆಯದಾಗಿ ಶಿವನ ಬಗ್ಗೆನೂ ಕೂಡ ಒಂದು ವಿಶೇಷವಾದ ಒಂದು ಪ್ರಸಂಗ ಇದೆ. ಅದನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಹೀಗೆ ರಾಮನಾಮವನ್ನು ಪ್ರತಿನಿತ್ಯ ನಾವೆಲ್ಲರೂ ಮಾಡ್ತಾ ಇದ್ದರೆ ನಮ್ಮ ಎಲ್ಲ ಕಷ್ಟಗಳು ದೂರ ಆಗೋದಲ್ಲಿ ಸಂಶಯನೇ ಇಲ್ಲ.